ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಿದೆ ಅಂತಂದರೆ, ಪುನ್ನೂರು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಮತ್ತು ಆರ್ಟ್ ಎಕ್ಸ್ಪೋ ಅಂತ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅದ್ರದ್ದು ಮತ್ತು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರು. ಎಲ್ಲ ಮಕ್ಕಳ ಕೈಯಲ್ಲೇ ಮಾಡಬೇಕಂತ ಮಕ್ಕಳ ಕೈಯಲ್ಲೇ ಮಾಡಿಸಿದ್ರು. ಪುನ್ನು ಕೂಡ ಒಂದು ಮಾಡೆಲ್ ಮಾಡ್ಕೊಂಡು ಹೋಗಿದ್ಲು. ಏನಂದರೆ ಟೊಮ್ಯಾಟೋದ್ದು ಮಾಡೆಲ್ ಮಾಡಿದ್ಲು. ಈ ಸಲ ಏನು ಸ್ಪೆಷಲ್ ಅಂತಂದರೆ, ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನಾನೇ ಸಪೋರ್ಟ್ ಮಾಡಿದ್ದೆ. ಅಂದರೆ ನಾನು ಅವಳು ಸೇರಿ ಇಬ್ಬರು ಒಟ್ಟಿಗೆ ಮಾಡ್ತಿದ್ವಿ ಎಲ್ಲ. ಈ ವರ್ಷ ನಂದು ಗೃಹ ಪ್ರವೇಶದ ಪ್ರಿಪ್ರೇಷನಲ್ಲಿ ಐಟಮ್ಸ್ ಎಲ್ಲ ತಂದುಕೊಟ್ಟೆ. ಆಮೇಲೆ ನಾನೇ ಮಾಡ್ತೀನಿ ಬಿಡಮ್ಮ, ನಿಂಗೆ ಮತ್ತೆ ಮನೆ ಕೆಲಸ ಅದು ಇದು ಅಂತ ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ಲು. ಸರಿ ಮಾಡ್ಕೊ ಅಂತ ಬಿಟ್ಟೆ, ನೋಡೋಣ ಯಾವ ಥರ ಮಾಡ್ತಾಳೆ ಅಂತ ಬಿಟ್ಟೆ. ಫುಲ್ಲು A to Z ನಾನು ಅದರಲ್ಲಿ ಏನೂ ಇನ್ವಾಲ್ವ್ ಆಗಲೇ ಇಲ್ಲ, ಸ್ವಲ್ಪನೂ ಇನ್ವಾಲ್ವ್ ಆಗಲಿಲ್ಲ. ಎಲ್ಲ ಅವಳೇ ಮಾಡ್ಕೊಂಡ್ಳು. ಡ್ರಾಯಿಂಗ್ ಮಾಡೋದ್ರಿಂದ ಹಿಡ್ದು ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ಕೊಳ್ಳೋದ್ರಿಂದ ಹಿಡ್ದು ಎಲ್ಲ ಅವಳೇ ಮಾಡ್ಕೊಂಡ್ಳು. ನಾವು ಊರಿಗೆ ಹೋಗೋಕ್ಕೂ ಮುಂಚೆ, ಗೃಹ ಪ್ರವೇಶಕ್ಕೆ ಹೋಗೋಕ್ಕೂ ಮುಂಚೆ ಆ ಮಾಡೆಲ್ನ ಮಾಡಿ ಇಟ್ಕೊಂಡಿದ್ಲು. ಅಲ್ಲಿಂದ ಬಂದಮೇಲೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವಳೇ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ಲು. ಹೀಗೆ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ಲು. ಆಮೇಲೆ ಬೇರೆ ಮಕ್ಕಳು, ಫ್ರೆಂಡ್ಸ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲರೂ. ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ರಂದರೆ, ನಾವು ಸುಮ್ಮನೆ ಹೋದ್ರು ಸಾಕು, ಆಂಟಿ ಬನ್ನಿ, ಮತ್ತು ಆಂಟಿ ಅನ್ನಲ್ಲ, ಅವ್ರ ಸ್ಕೂಲಲ್ಲೆಲ್ಲ ಮಾತಾಜಿ ಮಾತಾಜಿ ಅಂತ ಕರೀತಾರೆ. ಮಾತಾಜಿ ಬನ್ನಿ, ಮಾತಾಜಿ ಬನ್ನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಅಂತ ಎಕ್ಸ್ಪ್ಲೈನ್ ಮಾಡೋದು, ಅಲ್ಲಿ ಒಪಿನಿಯನ್ ಬರ್ಸ್ಕೊಳ್ಳೋದು, ಸೈನ್ ಮಾಡೋದು, ಮಾಡಿಸ್ಕೊಳ್ಳೋದು, ಈ ಥರ ಮಾಡ್ತಿದ್ರು. ಚೆನ್ನಾಗಿ ಮಕ್ಕಳು ಯಾರೂ ಅಲ್ಲಿ ಹೆದರ್ಕೋತಾ ಇರಲಿಲ್ಲ. ಸ್ವಲ್ಪ ಭಯ ಬೀಳೋದಾಗಲಿ, ಹಂಚ್ಕೊಳ್ಳೋದು ಈ ಥರ ಏನೂ ಇಲ್ಲ. ಈಗಿನ ಮಕ್ಕಳೇ ಹಾಗೆ ಅನಿಸುತ್ತೆ. ಈಗಿನ ಮಕ್ಕಳೇ ಹಾಗೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಮತ್ತು ಧೈರ್ಯ ಜಾಸ್ತಿ, ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ. ಎಲ್ಲ ಮಕ್ಕಳನ್ನ ನೋಡಿದ್ರೆ ಖುಷಿ ಆಗುತ್ತೆ. ನಮ್ಮ ಕಾಲದಲ್ಲಿ ಇಷ್ಟೊಂದು ಸಪೋರ್ಟು ಇರಲಿಲ್ಲ. ನಾವು ಹೇಗೆ ಈಗ ಮಕ್ಕಳಿಗೆ ಇಷ್ಟು ಸಪೋರ್ಟ್ ಮಾಡ್ತೀವಿ ಅಂದರೆ, ನಮ್ಮ ಕಾಲ ಅಂದರೆ ಏನು ತುಂಬ ದೂರ ಅಲ್ಲ, ಈಗೊಂದು 10 years ಬ್ಯಾಕು ಅಥವಾ 15 years ಬ್ಯಾಕು ಇಷ್ಟೊಂದು ಸಪೋರ್ಟಿಂಗ್ ಇರಲಿಲ್ಲ ಅಂತ ನಂಗನ್ಸುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಏನು ಮಾಡಿದರು ಅಂದರೆ, ವೇಸ್ಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಆರ್ಟ್ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಗೊಂಬೆಗಳೆಲ್ಲ ವೇಸ್ಟ್ ಬೌಲ್ಗಳನ್ನು ತೊಗೊಂಡು ಅದರಲ್ಲಿ ಗೊಂಬೆಗಳು ಮಾಡಿ ಇಟ್ಟಿದ್ರು. ಅದು ಚೆನ್ನಾಗಿತ್ತು. ಮತ್ತು ಡ್ರಾಯಿಂಗ್ ಮಾಡೋ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅವ್ರ ಹತ್ರ ಡ್ರಾಯಿಂಗ್ ಮಾಡಿಸಿ ಅದನ್ನೆಲ್ಲ ಶೋಗಿಟ್ಟಿದ್ರು. ಅದನ್ನು ನೋಡೋಕೆ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿತ್ತು. ಓವರಾಲು ಲಾಸ್ಟ್ ಇಯರ್ಗಿನ್ನ ಈ ಇಯರು ತುಂಬ ಚೆನ್ನಾಗಿತ್ತು. ನಾವು ಬೇರೆ ಕ್ಲಾಸ್ಗಳಿಗೂ ಹೋಗಿ, ಅಂದರೆ 6th 7th ಇಂಥ ಕ್ಲಾಸ್ಗೆ ಹೋಗಿ ಸ್ವಲ್ಪ ನೋಡ್ಕೊಂಬಂದ್ವಿ. ಆ ಮಕ್ಕಳೆಲ್ಲ ಇನ್ನೂ ಚೆನ್ನಾಗಿ ಮಾಡಿದರು. ಮತ್ತು ನನ್ನ ಫ್ರೆಂಡು, ನಾನು ಕರ್ಕೊಂಡು ಹೋಗಿದ್ದೆ, ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಅಮ್ಮುದ. ಅವಳಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಇತ್ತು. ಅವಳು ಮಕ್ಕಳನ್ನೆಲ್ಲ ಕೇಳಿ ಮತ್ತು ಇವಳು ಜಾಸ್ತಿ ಇನ್ಫಾರ್ಮೇಷನ್ ಆ ಮಕ್ಳಿಗೆ ಕೊಡ್ತಾಯಿದ್ಲು. ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿಂದ ಬರುವಾಗ ಲಿಶಿ, ನಾನು ಬಸ್ಸಲ್ಲೇ ಬರ್ತೀನಿ, ಅಕ್ಕನ ಬಸ್ಸಲ್ಲೇ ಅಂತ, ಅವಳು ಬಸ್ಸಲ್ಲಿ ಬಂದಳು, ನಾವಿಬ್ಬರು ಗಾಡೀಲಿ ಬಂದ್ವಿ. ಅದು ಹೇಗಿತ್ತು ಸೈನ್ಸ್ ಎಕ್ಸಿಬಿಷನ್ ಮತ್ತು ಆರ್ಟ್ ಎಕ್ಸ್ಪೋ ಅಂತ ಇವಾಗ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಹೋಗೋಣ. ಮನೆಯಿಂದ ಹೊರಟು ನಾನು ನನ್ನ ಫ್ರೆಂಡ್ ಅಮ್ಮುದ ಇಬ್ಬರು ಕೂಡ ಒಟ್ಟಿಗೆ ಹೋದ್ವಿ. ಅಲ್ಲ, ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿ ಮಾಡಿದ್ರು, ಅಟ್ರಾಕ್ಟಿವ್ ಆಗಿ ಮಾಡಿದರು. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಫೋಟೋ ತೆಗೆಸ್ಕೊಂಡ್ವಿ ಎರಡು. ಲಿಶಿನೂ ಕರ್ಕೊಂಡೋಗಿದ್ದೆ, ಅವಳು ನೋಡಲಿ, ಅವಳಿಗೂ ಸ್ವಲ್ಪನಾದರೂ ಗೊತ್ತಾಗುತ್ತೆ, ಆಮೇಲೆ ಇಂಟ್ರೆಸ್ಟ್ ಬರುತ್ತೆ, ಅವ್ರ ಸ್ಕೂಲಲ್ಲೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಕೊಂಡು ಅವಳಿಗೂ ಕರ್ಕೊಂಡೋಗಿದ್ದೆ. ಅವತ್ತು ಸ್ಕೂಲಿಂದ ಬೇಗ ಕರ್ಕೊಂಬಂದೆ. ಅವರಿಗೆ 3 o'clock ಬಿಡೋದು, ನಾನು 2 o'clockಗೆ ಹೋಗಿ ಕರ್ಕೊಂಡು ರೆಡಿ ಮಾಡಿ ಕರ್ಕೊಂಡೋದೆ. ಇಲ್ಲೂ ಸ್ಟಾರ್ಟಿಂಗಲ್ಲಿ ಅದು ರಂಗೋಲಿಲಿ ಹಾಕಿದ್ರು, ಚೆನ್ನಾಗಿತ್ತು. ರಂಗೋಲಿಯಿಂದನೇ ಕಲರ್ ಮಾಡಿ ಅಲ್ಲಿ ನೋಡಿ ಮಂಗನಿಂದ ಮಾನವ ಅದನ್ನೆಲ್ಲ ಮಾಡಿ ಹಾಕಿದ್ದಾರೆ. ಡೈನೋಸರಸ್ಗಳು ಅದೆಲ್ಲ ಮಾಡಿ ಹಾಕಿದ್ದಾರೆ. ಇದ್ರ ಮುಂದೆನೂ ಒಂದು ಫೋಟೋ ತೊಗೊಂಡ್ವಿ, ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ, ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ.
ನಾನು ಅವಳು ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದ್ವಿ, ಒಂದು ಕಡೆಯಿಂದ ಅಬ್ಸರ್ವ್ ಮಾಡ್ಕೊಂಡ್ವಿ. ಲಿಶಿಗೂ ಕೂಡ ಅಟ್ರ್ಯಾಕ್ಟ್ ಅನ್ನಿಸ್ತಿತ್ತು, ಅವಳು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು ಏನಿದು ಅಂತ. ಆಮೇಲೆ ಅವ್ರ ಸ್ಕೂಲಲ್ಲಿ ಈ ಥರ ಬರೆದಿದ್ದಾರೆ, ಸ್ಟೆಪ್ಸ್ ಹತ್ತುವಾಗೆಲ್ಲ ಗುಣಿತಾಕ್ಷರಗಳು, ಈ ಥರ ನಂಬರ್ಸು, ಟೇಬಲ್ಸು ಈ ಥರ ಬರ್ಕೊಂಡಿದ್ದಾರೆ. ಅದನ್ನು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಸ್ಟಾರ್ಟಿಂಗೇ ಬೇರೆ ಕ್ಲಾಸ್ಗೆ ಹೋದೆ, ಅದು ಪ್ರತಾ, ನನ್ನ ಫ್ರೆಂಡ್ ಮಗಳು. ಅವರು ಚೆನ್ನಾಗಿ ಮಾಡಿದರು. ಮ್ಯಾಜಿಕ್ ಪಾರ್ಕ್ ಅದು ಒಂದು ವಿಡಿಯೋ ಮಾಡ್ಕೊಂಡ್ವಿ, ಚೆನ್ನಾಗಿ ಮಾಡಿದ್ರು. ಅವರೂ ಒಂದು ಮನೆಗೆ ಸೇರಿಕೊಂಡು ಮಾಡ್ತಾಯಿದ್ರಂತೆ. ನೋಡಿ, ಯಾವುದೋ ಮಗು ವಾಷಿಂಗ್ ಮಿಷಿನ್ ಮಾಡಿದ್ದಾನೆ, ಅವನು ಕರೆದು ಎಕ್ಸ್ಪ್ಲೈನ್ ಮಾಡ್ತಿದ್ದ ವಾಷಿಂಗ್ ಮಿಷಿನ್ನು ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ನೋಡಿ ಚೆನ್ನಾಗಿದೆ. ಇದು ನಾನು ಏನಂತ ಕೇಳಲಿಲ್ಲ, ಅದು ಬರ್ದಿರೋದು ಹೋಗಿದೆ ಅಂತ ಅಂತಿದ್ದೆ. ಲೈಟ್ ಹಾಕ್ತಾನೆ, ಆಮೇಲೆ ಲೈಟಲ್ಲಿ ಬರುತ್ತೆ ಅದು ಹೆಸರು ಅದ್ರದ್ದು. ಅದೇನಂತ ನನಗೂ ಗೊತ್ತಾಗಿಲ್ಲ, ಸಾರಿ. ಇದು ಹಾರ್ಟು. ಇದು ಒಂದು ಕಮ್ಯುನಿಟಿ ಥರ, ಯಾವ್ಯಾವ ಥರ ಮನೆ ಇರುತ್ತೆ ಅಂತ. ಆಮೇಲೆ ಇದು ನೋಡಿ ಪೇಂಟಿಂಗ್ಸ್, ಇದು ಮಕ್ಕಳೇ ಮಾಡಿರೋದು ಪೇಂಟಿಂಗ್ಸ್ಗಳೆಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ 4th ಸ್ಟ್ಯಾಂಡರ್ಡ್ ಕುಶಾ ಪುನ್ನೂರು ಕ್ಲಾಸ್ಗೆ ಬಂದ್ವಿ. ಆಮೇಲೆ ಇದು ಪುನರ್ವಿ, ಅವಳು ಚೆನ್ನಾಗಿ ಮಾಡಿದ್ಲು, ಸ್ಯಾಟಲೈಟ್ ಮಾಡಿದ್ಲು ಅವಳು. ಮೂಮೆಂಟ್ ಇತ್ತು, ಚೆನ್ನಾಗಿತ್ತು. ಅವಳ ಪಕ್ಕ ಹಂಗೆ ಪುನ್ನು ಇದ್ಲು. ಇವರು ಮಕ್ಕಳು ಬನ್ನಿ ಆಂಟಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇದು ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು ಮಕ್ಕಳು, ಎಲ್ಲದೂ ಚೆನ್ನಾಗಿ ಅನ್ನಿಸ್ತು ನನಗೆ. ಫಿಶ್ದು ಲೈಫ್ ಹೆಂಗಿರುತ್ತೆ ಅದನ್ನು ಮಾಡಿದ್ರು. ಇದು ನೋಡಿ, ಇದು ಒಂಥರ ಡಿಫ್ರೆಂಟ್ ಇತ್ತು. ಅದು ಗ್ಲಾಸ್ ಒಳಗೆ ಗ್ಲಾಸ್ ಏನೋ ಹಾಕಿ ಮೊಬೈಲಿಂದ ರೇಸ್ನ ಬಿಟ್ಟು ಏನೋ ಮಾಡಿದ್ದ ಹುಡುಗ, ಚೆನ್ನಾಗಿ ಮಾಡಿದ್ದ. ನೆಕ್ಸ್ಟ್ ಅದು ಮರುಭೂಮಿ ಅನಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು ಅಂದರೆ ಮಕ್ಕಳು ಎಲ್ಲ ಯಾವ ಸ್ಟ್ಯಾಂಡರ್ಡ್ ಮಕ್ಕಳು ಅಂತ ನಂಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಟೀಚರ್ಸು, ಕೆಲವೊಂದು ಟೀಚರ್ಸು ಮಾಡಿಟ್ಟಿರ್ಬೋದು, ದೊಡ್ಡದೆಲ್ಲ. ಇದು ಕಪ್ಸು, ಪ್ಲಾಸ್ಟಿಕ್ ಕಪ್ಸ್ಗಳಲ್ಲಿ ಈ ಥರ ಮಾಡಿಸಿದ್ರು, ಮಕ್ಕಳ ಹತ್ರನೇ ಮಾಡಿಸಿ ಈ ಥರ ಅಲ್ಲೂ ಇಟ್ಟಿದ್ರು, ಶೋಗೆ ಅಂತ ಇಟ್ಟಿದ್ರು. ಇದೆಲ್ಲ ಪೇಂಟಿಂಗ್ಸ್ ಎಲ್ಲ ಚಿಕ್ಕ ಚಿಕ್ಕದು ಮಕ್ಕಳುಗಳೇ ಮಾಡಿರೋದು, ಅವ್ರ ಹತ್ರ ಮಾಡಿಸಿ ಫ್ರೇಮ್ ಮಾಡಿಸಿ ಇಟ್ಟಿದ್ದಾರೆ. ಉತ್ತಮ ಆರೋಗ್ಯಕ್ಕಾಗಿ ಮೆಟ್ಟಿಲುಗಳನ್ನು ಬಳಸಿ. ಚೆನ್ನಾಗಿದೆ ಅಲ್ವಾ? 6th ಹೋದ್ವಿ. ಸಣ್ಣ ಅದೇ ನನ್ನ ಫ್ರೆಂಡ್ ಬಂದಿದ್ಲಲ್ಲ, ಅವ್ರ ಮಗಳು, ಅವ್ರ ಕ್ಲಾಸ್ಗೆ ಹೋದ್ವಿ. ಡ್ರಿಪ್ ಇರಿಗೇಷನ್ ಮಾಡಿದ್ರು ಮಕ್ಕಳು, ಚೆನ್ನಾಗಿತ್ತು. ಇದು ಸೋಲಾರ್ ಓವನ್ನು, ರೈಸ್ ಓವನ್ನು. ಮತ್ತು ಚಂದ್ರಯಾನ 3 ಮಾಡಿದರು 6th ಮಕ್ಕಳು. ಇದು ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಅದು ಎಕ್ಸ್ಪ್ಲೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಅಂತ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಮಾಡಿರೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದಾರೆ. ನಾವು ಶಾಪಿಂಗ್ ಮಾಲು, ಎಲ್ಲ ರೂಮ್ಗಳಲ್ಲೂ ವಾಲ್ ಮೇಲೆ ಈ ಥರ ಪೇಂಟಿಂಗ್ಸು.
ಚೆನ್ನಾಗಿತ್ತು. ಇದನ್ನು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಇದನ್ನು 2 ಮಕ್ಕಳು ಮಾಡಿದರು. ಅದರಲ್ಲಿ ಇದು ಚೆನ್ನಾಗಿ ಮಾಡಿದರು. ಇದು ನೋಡಿ ಭದ್ರಾ ಡ್ಯಾಮು. ಇದೂ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿತ್ತಂದರೆ, ಇಲ್ಲಿ ವಾಟ್ರ್ ಬಿಡ್ತಿದ್ರು ಮಕ್ಕಳು. ಅಲ್ಲಿ ಈ ಕಡೆಯಿಂದ ನೀರು ಹೋಗುವಾಗ ಈ ಫ್ಯಾನ್ ಇಟ್ಟಿದ್ರು, ಅಲ್ಲಿಂದ ಲೈಟನ್ನು ಬರ್ತಾಯಿತ್ತು. ಇದು ಯಾವಾಗ ಈ ಫ್ಯಾನ್ ಆನ್ ಮಾಡ್ತಿದ್ರು ಇಲ್ಲಿ ಲೈಟು ಬ್ಲಿಂಕ್ ಆಗ್ತಿತ್ತು. ಇದು ಒಂದು ತುಂಬ ಇಂಪ್ರೆಸಿವ್ ಆಗಿತ್ತು, ಚೆನ್ನಾಗಿತ್ತು. ಇದು ಚೆನ್ನಾಗಿದೆ ನೋಡಿ. ಇದು ಸಿಮೆಂಟಲ್ಲಿ ಮಾಡಿರೋದು. ಇದು ಕಣ್ಣುಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ತೋರಿಸಿದ್ರು ಅದನ್ನು. ಅಲ್ಲಿ ಹತ್ರದಿಂದ ತುಂಬ ನೀಟಾಗಿ ಕಾಣಿಸ್ತಿತ್ತದು, ಚೆನ್ನಾಗಿತ್ತು. ಇದು ಹೌಸ್ ಬೋಟು, ಇವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. ಇದು JCB ಮಾಡಿದರು ಮಕ್ಕಳು. ಇದು ಚೆನ್ನಾಗಿ ಅನ್ನಿಸ್ತು. ಎಷ್ಟು ಈ ಪೇರೆಂಟ್ಸ್ ಹೆಲ್ಪ್ ತೊಗೊಂಡಿದ್ರು. ನಾನು ಅಲ್ಲಿ ಕೇಳಿದೆ ಯಾವ ಥರ ಮಾಡಿದರು ಅಂತ. ಪೇರೆಂಟ್ಸ್ ಹೆಲ್ಪ್ ತೊಗೊಂಡಿದ್ರು. ಅದು ವರ್ಕಿಂಗ್ ನೋಡಬೇಕಿತ್ತು. ಮರಳು ತಂದು ಅದನ್ನು ವರ್ಕು ಕೂಡ ಮಾಡ್ತಿದ್ರು. ಅದಕ್ಕೆ ಇಂಜೆಕ್ಷನ್ದು ಇದಿರುತ್ತಲ್ಲ ವೇಸ್ಟು, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದರು, ಚೆನ್ನಾಗಿತ್ತು. ಇದು ವಾಟರ್ ಪ್ಯೂರಿಫೈಯರು. ಹೇಗೆ ದಪ್ಪ ಜಲ್ಲಿ, ಮರಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀರು ಪ್ಯೂರ್ ಆಗೋದನ್ನು. ಇಲ್ಲಿ ನೋಡಿ ಅಮ್ಮುದ ಕ್ವಶನ್ಸ್ ಕೇಳಿ ಮತ್ತೆ ಇವಳು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾಳೆ. ಇವಳಿಗೆ ಗೊತ್ತಿರೋದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾಳೆ. ಇದು ಸನ್ನು ಮತ್ತು ಮೂನು ಅರ್ತ್ ಇದು ಮಾಡಿದರು. ಅದು ಗ್ಲಾಸ್ ಹೌಸು. ಈ ಕಡೆ ಸ್ಟೆಪ್ಸಲ್ಲಿ ಈ ಥರ ಟೇಬಲ್ಸ್ ಹಾಕಿದರು, ಅದನ್ನು ನೋಡ್ಕೊಂಡು ಹೋದ್ವಿ. ಇದು ರೋಬೋಟ್ ಡಾಕ್ಟರ್, ಅಂದರೆ ರೋಬೋಟ್ ಡಾಕ್ಟರ್ನ ಮಾಡಿದರು ಮಕ್ಕಳು. ಇದು ಇನ್ ಫ್ಯೂಚರು. ಇದನ್ನು ಚೆನ್ನಾಗಿತ್ತು. ನೆಕ್ಸ್ಟು ಅವ್ರು ಮಾತಾಜಿ ಸಿಕ್ಕಿದ್ರು, ಮಾತಾಜಿ ಮಾತಾಡಿಸಿದ್ರು. ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಕೋತೀನಿ ಮಾತಾಜಿ ಅಂದೆ. ಓಕೆ ಮಾಡ್ಕೊಳ್ಳಿ ಅಂತ ಅಂದರು. ತುಂಬ ಸಪೋರ್ಟ್ ಮಾಡ್ತಾರೆ ಪುನ್ನುಗೆ ಮಾತಾಜಿ. ಅವರು ಲಾಸ್ಟು ವಾಪಸ್ಸು ಎಲ್ಲ ಮುಗೀತು, ವಾಪಸ್ ಬರ್ತಾಯಿದ್ವಿ. ಯಾವಾಗ ಎಲ್ಲ ತುಂಬ ರಶ್ ಇತ್ತು. ಸ್ಟೆಪ್ಸ್ ಇಳಿವಾಗ ತುಂಬಾ ಟೈಮ್ ತೊಗೊಂತು. ಎಲ್ಲ ಮಕ್ಕಳು ಒಟ್ಟಿಗೆ ಬರ್ತಿದ್ರು. ಮತ್ತು ಅವ್ರದ್ದೆಲ್ಲ ಮಾಡೆಲ್ಗಳನ್ನ ಇಟ್ಕೊಳ್ಳೋಕ್ಕೆ ಅವ್ರು ನಿಧಾನಕ್ಕೆ ಹೋಗಬೇಕಿತ್ತ. ಹಾಗಾಗಿ ಆಚೆ ಬಂದಮೇಲೆ ಎಷ್ಟು ಜನ ಪೇರೆಂಟ್ಸು, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಪೇರೆಂಟ್ಸು ಬಂದಿದ್ದರು. ಭಾಳ ರಶ್ ಇತ್ತು ಸ್ಕೂಲಲ್ಲಿ. ಎಲ್ಲ ಎಷ್ಟು ಎಂಕರೇಜ್ ಮಾಡ್ತಾರಲ್ವ. My name is Punarvi HP. I am studying in 4th Kusha. Today I am giving some information about stomata. Stomata are microscopic pores on the surface of leaf and stem that allow plants to exchange their gases with the environment. Function of stomata: gas exchange. Stomata also plant to take in carbon dioxide and release oxygen. Water loss. Stomata regulate water loss through transpiration. Climate. Stomata play a role in regulating carbon and water vapor which affects climate. ಧನ್ಯವಾದ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಸೈನ್ಸ್ ಎಕ್ಸಿಬಿಷನ್ ಮತ್ತು ಆರ್ಟ್ ಎಕ್ಸ್ಪೋ. ನನಗೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸಿದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಬಾಯ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋನ ಇಷ್ಟ ತನಕ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಓಕೆ, ಬಾಯ್ ಬಾಯ್.